ಶಂಕಿತ ಉಗ್ರನ ಬಂಧನ ಕೇಸ್ನಲ್ಲಿ ಬೆಂಗಳೂರು ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಹೆಚ್ಚಿನ ಮಾಹಿತಿಗಾಗಿ ಜಮ್ಮು ಕಾಶ್ಮೀರದ ಪೊಲೀಸರ ಸಂಪರ್ಕ ಮಾಡಿದ್ದ ಬೆಂಗಳೂರು ಗುಪ್ತಚರ ಇಲಾಖೆ ಅಧಿಕಾರಿಗಳು 2 ದಿನದಲ್ಲಿ ತಾಲಿಬ್ ಹುಸೇನ್ನ ಸಂಪೂರ್ಣ ಮಾಹಿತಿ ಪಡೆದು ರಿಪೋರ್ಟ್ ತಯಾರಿ ಮಾಡಿದರು. ಕಮಿಷನರ್ ಪ್ರತಾಪ್ ರೆಡ್ಡಿಗೆ ತಾಲಿಬ್ ಹುಸೇನ್ ಕುರಿತ ರಿಪೋರ್ಟ್ ಸಲ್ಲಿಕೆ ಮಾಡಿದ್ರು ಗುಪ್ತಚರ ಟೀಮ್. ಜಮ್ಮು ಕಾಶ್ಮೀರದ ಕಿಸ್ತಾವರ್ ಠಾಣೆಯಲ್ಲಿ ಪ್ರಮುಖವಾಗಿ 2 ಕೇಸ್ ದಾಖಲಾಗಿರೋ ಬಗ್ಗೆ ತಿಳಿಸಿದ್ದಾರೆ. ತಾಲಿಬ್ ಹುಸೇನ್ ನೆಲೆಸಿದ್ದ ಬಾಡಿಗೆ ಮನೆ, ಕೆಲಸ ಮಾಡ್ತಿದ್ದ ಜಾಗ, ಮಸೀದಿಗೆ ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹಿಸಲಾಗಿದೆ. ಹಾಗೆಯೇ ಬೆಂಗಳೂರಿನಲ್ಲಿದ್ದಂಥ ಅವಧಿಯಲ್ಲಿ ತಾಲಿಬ್ನ ಆಕ್ಟಿವಿಟೀಸ್ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಇನ್ನು ಬೆಂಗಳೂರಿನ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಗಾ ವಹಿಸಿ ಎಟಿಸಿಗೆ ಕಮಿಷನರ್ ಸೂಚನೆ ನೀಡಿದ್ದಾರೆ. ರೈತರ ಜಮೀನುಗಳನ್ನು ಏಕಾಏಕಿ ಭೂ ಸ್ವಾಧೀನಕ್ಕೆ ಕೆಐಎಡಿಬಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಇಗ್ಲೂರು ಗ್ರಾಮದಲ್ಲಿ ರೈತರು ಕೆಐಎಡಿಬಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇಗ್ಲೂರು ಗ್ರಾಮದ ರೈತರ ಜಮೀನುಗಳನ್ನು 1996ರಲ್ಲಿ 11 ಎಕರೆ ಜಮೀನನ್ನು ಭೂ ಸ್ವಾಧೀನಪಡಿಸಿಕೊಂಡಿದ್ದರು. ರೈತರು ಕೆಐಎಡಿಬಿಗೆ ಭೂ ಸ್ವಾಧೀನ ಕೈ ಬಿಡುವಂತೆ ಪತ್ರ ವ್ಯವಹಾರ ನಡೆಸಿದರು. ಆದರೆ 20 ವರ್ಷಗಳ ಬಳಿಕ ಏಕಾಏಕಿ ರೈತರ ಜಮೀನುಗಳನ್ನು ಸ್ವಾಧೀನಕ್ಕೆ ಮುಂದಾಗಿರೋದು ಕಾನೂನು ಬಾಹಿರ ಅಂತ ರೈತರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಠ್ಯ ಪುಸ್ತಕ ವಿವಾದ ನಡುವೆ ಇಲ್ಲೊಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕೃಷಿ ಪಾಠ ಹೇಳ್ಕೊಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಜೋಯಿಡಾ ತಾಲೂಕಿನ ಡೇರಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿರೋ 18 ವಿದ್ಯಾರ್ಥಿಗಳಿಗೆ ಕೃಷಿ ಪಾಠ ಹೇಳ್ಕೊಡ್ತಿದ್ದಾರೆ. ಖಾಸಗಿ ಖಾಯಂ ಶಿಕ್ಷಕರಿಲ್ಲದಿದ್ದರೂ ಅತಿಥಿ ಶಿಕ್ಷಕರೇ ಕೃಷಿ ಪಾಠ ಮಾಡಿ ಮಕ್ಕಳಲ್ಲಿ ತೋಟಗಾರಿಕೆ, ಜೇನು ಸಾಕಾಣಿಕೆ, ಕೃಷಿ ಬಗ್ಗೆ ಆಸಕ್ತಿ ಮೂಡೋ ಹಾಗೆ ಮಾಡ್ತಿದ್ದಾರೆ. ಉತ್ತಮ ಕೆಲಸದಿಂದ ರಾಜ್ಯದ ಏಕೈಕ ಹಸಿರು ಶಾಲೆ ಪಟ್ಟಕ್ಕೇರಿ ಡೇರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾದರಿ ಶಾಲೆಯಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಅನ್ನದಾತರು ಬಿತ್ತನೆ ಮಾಡೋದಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಆದರೆ ಬಿತ್ತನೆ ತಯಾರಿ ಮಾಡಿಕೊಳ್ತಿರೋ ರೈತರಿಗೆ ಶಾಕ್ ತಟ್ಟಿದೆ. ವಿಷಯ ಏನಪ್ಪಾ ಅಂದರೆ, ಯಾದಗಿರಿ ಜಿಲ್ಲೆ ರೈತರು ರಸಗೊಬ್ಬರ ಸಿಗದೆ ಪ್ರತಿನಿತ್ಯ ಅಲ್ದಾಡೋ ಪರಿಸ್ಥಿತಿ. ಮುಂಗಾರು ಹಂಗಾಮಿನಲ್ಲಿ ರಸಗೊಬ್ಬರಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಇರುತ್ತೆ. ಯಾದಗಿರಿ ಜಿಲ್ಲೆಯಲ್ಲಿ ಡಿಎಪಿ ರಸಗೊಬ್ಬರ ಕೊರತೆ ತಲೆದೋರಿದೆ. ಡಿಎಪಿ ರಸಗೊಬ್ಬರ ಸಿಗದೆ ಅನ್ನದಾತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ರಸಗೊಬ್ಬರ ಕೊರತೆಯನ್ನೇ ಬಂಡವಾಳ ಮಾಡಿಕೊಂಡು ಈ ಡೀಲರ್ಗಳು ರಸಗೊಬ್ಬರದ ದರ ಹೆಚ್ಚಳ ಮಾಡಿ ರಸಗೊಬ್ಬರ ಮಾರಾಟ ಮಾಡಿ ಲಾಭ ಮಾಡ್ಕೋತಿದ್ದಾರೆ. ಅದೇ ರೀತಿ ಡಿಎಪಿ ರಸಗೊಬ್ಬರ ಬದಲು ಬೇರೆ ರಸಗೊಬ್ಬರವನ್ನು ನೀಡ್ತಿದ್ದಾರೆ ಅಂತ ರೈತರು ಕೂಡ ಆರೋಪಿಸುತ್ತಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಡಿಎಪಿ ಗೊಬ್ಬರ ಕೊರತೆ ಇಲ್ಲ ಅಂತಾರೆ, ಆದರೆ ಯಾದಗಿರಿ ನಗರದ ಮಾರಾಟ ಕೇಂದ್ರಗಳಲ್ಲಿ ಸ್ಟಾಕೇ ಇಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ. ರಾಷ್ಟ್ರಪತಿ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಯಿತು. ಜುಲೈ 18ನೇ ತಾರೀಕು ರಾಷ್ಟ್ರಪತಿ ಚುನಾವಣೆ ನಡೆಯುತ್ತೆ. ಜುಲೈ 21ನೇ ತಾರೀಕು ಮತ ಎಣಿಕೆ ಕಾರ್ಯ ನಡೆಯುತ್ತೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಚುನಾವಣಾ ಆಯೋಗ ರಾಷ್ಟ್ರಪತಿ ಚುನಾವಣೆಗೆ ದಿನಾಂಕ ಘೋಷಣೆ ಮಾಡಿದ್ರು. ಜುಲೈ 25ಕ್ಕೆ ಹೊಸ ರಾಷ್ಟ್ರಪತಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. 776 ಸಂಸದರು ಮತ್ತು 4120 ಶಾಸಕರಿರುವ ಎಲೆಕ್ಟ್ರಾಲ್ ಕಾಲೇಜಿನಿಂದ ಭಾರತದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲಾಗುತ್ತೆ. ಎಲೆಕ್ಟ್ರಾಲ್ ಕಾಲೇಜಿನ ಒಟ್ಟು ಸಾಮರ್ಥ್ಯ 10,98,903 ಮತಗಳು. ಎಲ್ಲ ಸಂಸದರು ಮತ್ತು ಶಾಸಕರ ಮತಗಳಲ್ಲಿ ಎನ್ಡಿಎ 48.9% ಮತದಾನ ಹೊಂದಿದೆ. If required, shall be taken and result would be on 15th June, that is Wednesday. Last date for making the nomination would be 29th June, that is Wednesday. Date for scrutiny of nominations would be 30th June, that is Thursday. Last date for withdrawal of candidature would be Saturday, that is 2nd of July 2022. And date on which a poll shall, if necessary, be taken is 18th of July 2022. That happens. ಈ ಕೊರೋನಾ ಮಹಾಮಾರಿ ಆತಂಕಕಾರಿ ಮಟ್ಟದಲ್ಲಿ ಸ್ಫೋಟಗೊಳ್ತಾ ಇದೆ. ನೆನೆ ಒಂದೇ ದಿನ 39% ಸೋಂಕು ಸ್ಫೋಟ ಆಯಿತು. ಪಾಸಿಟಿವಿಟಿ ದರ 2.13% ಹೋಯಿತು. ದೇಶದಾದ್ಯಂತ ನಿನ್ನೆ 7240 ಕೇಸ್ಗಳು ಪತ್ತೆಯಾಯಿತು. 8 ಮಂದಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಲ್ಲೂ ಟೆಸ್ಟಿಂಗ್ ಪ್ರಮಾಣ ಹೆಚ್ಚಿಸಬೇಕು ಅಂತ ಸೂಚನೆ ಕೊಟ್ಟಿದೆ. ಅಷ್ಟೇ ಅಲ್ಲ, ಮಾಸ್ಕ್, ಸಾಮಾಜಿಕ ಅಂತರ ಸೇರಿ
ಪಂಚಸೂತ್ರವನ್ನು ಕಟ್ಟುನಿಟ್ಟಾಗಿ ಪಾಲಿಸೋದಕ್ಕೆ ಸಲಹೆ ಕೊಟ್ಟಿದೆ. ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ ಮುಂದುವರೆದಿದೆ. ಕರಾಚಿಯಲ್ಲಿ ಹಿಂದೂ ದೇವಸ್ಥಾನದ ಮೇಲೆ ಮತಾಂಧ ದುಷ್ಕರ್ಮಿಗಳು ದಾಳಿ ನಡೆಸಿ ಹಾಳುಗೆಡವಿದ್ದಾರೆ. ಕೊರಂಗಿ ನಂಬರ್ 5 ಎಂಬ ಪ್ರದೇಶದಲ್ಲಿ ಶ್ರೀ ಮಾರಿ ಮಾತಾ ಮಂದಿರದ ಮೇಲೆ ದಾಳಿ ನಡೆಸಿದ್ರು ದುಷ್ಕರ್ಮಿಗಳು. ದೇವಸ್ಥಾನದ ಸನಿಹದಲ್ಲೇ ಇರುವ ಹಿಂದೂ ಅರ್ಚಕರ ಮನೆ ಮೇಲೂ ಕೂಡ ದಾಳಿ ಮಾಡಿದರು. ಘಟನೆಯಿಂದ ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಮತ್ತಷ್ಟು ಭಯಭೀತರಾಗಿದ್ದಾರೆ. ಕೆಲವು ದಿನಗಳ ಹಿಂದೆ ಸುದ್ದಿಯಲ್ಲಿದ್ದ ಗುಜರಾತ್ ಯುವತಿ ಕ್ಷಮಾಬಿದ್ದು ಕೊನೆಗೂ ತಮ್ಮನ್ನು ತಾವೇ ಮದುವೆ ಆದರು. ಭಾರತದಲ್ಲಿ ಇದೇ ಮೊದಲ ಸ್ವಯಂ ಮದುವೆ ಆಗಿದೆ. ಮದುವೆಯ ಬಳಿಕ ವಿಡಿಯೋ ಬಿಡುಗಡೆ ಮಾಡಿರುವ ಕ್ಷಮಾ ಅವರು ಸ್ವಯಂ ಮದುವೆಗೆ ಪ್ರೋತ್ಸಾಹ ನೀಡಿದ ಎಲ್ಲರಿಗೂ ಕೃತಜ್ಞತೆ ಎಂದರು.